ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇದಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಏನು ನಡೀತಾ ಇದೆ ಅದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಸಿದ್ದು ಮತ್ತು ಡಿಕೆಶಿ ಬಣದಲ್ಲಿ ಬಿಡುವಿಲ್ಲದ ತಂತ್ರಗಾರಿಕೆ, ಅನೇಕ ದಾಳಗಳ ಉರುಳಿಸುವಿಕೆ ಈಗಾಗಲೇ ನಡೀತಿದೆ, ನಾವು ನೋಡ್ತಿದ್ದೀವಿ. ಸದ್ಯ ದೆಹಲಿಯಲ್ಲಿ ಕುಳಿತು ತಂತ್ರವನ್ನ ಹೆಣಿತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಇದರ ಬೆಳವಣಿಗೆ ನಡುವೆನೇ ನಾಳೆ ತುಮಕೂರಿನಲ್ಲಿ ಕೆಎನ್ ರಾಜಣ್ಣ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆಯಾಗಿದೆ. ಬಟ್ ಈ ಸಂದರ್ಭದಲ್ಲಿ ದೆಹಲಿ ತಂತ್ರಗಾರಿಕೆ ಸುಳಿವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬಿಟ್ಟು ಕೊಡದಿರುವುದು ಕೂಡ ಗಮನಾರ್ಹ. ನವೆಂಬರ್ ಕ್ರಾಂತಿ ಬಗ್ಗೆ ಯಾವುದೇ ಗುಟ್ಟು ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಬಿಟ್ಟು ಕೊಡಲಾಗ್ತಾ ಇಲ್ಲ. ಡಿಕೆಶಿ ಹೇಳಿದ್ದು ತಂತ್ರಗಾರಿಕೆಯೋ ಅಥವಾ ಅನುಕಂಪದ ತಂತ್ರವೋ ಇಲ್ಲ ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ? ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದು ಮಾಧ್ಯಮಗಳ ಮುಂದೆ ಸದ್ಯ ಪವರ್ ಶೇರಿಂಗ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಮಾರ್ಮಿಕ ನುಡಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ನಡೆಯೋದಿಲ್ಲ, ಡಿಸೆಂಬರ್ನಲ್ಲಿ ಕೂಡ ಆಗೋದಿಲ್ಲ, ಜನವರಿಯಲ್ಲೂ ಕೂಡ ಸಂಕ್ರಾಂತಿಯ ಸಂದರ್ಭದಲ್ಲಿ ಕೂಡ ಯಾವ ಕ್ರಾಂತಿ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಮೂಲಕ ಮತ್ತೆ ಕ್ರಾಂತಿ ಆಗುತ್ತೆ ಬಿಟ್ರೆ ಕ್ರಾಂತಿ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ತಮ್ಮ ವಿಶ್ಲೇಷಣೆಯನ್ನ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿರೋದು. ಡಿಕೆಶಿ ತಂತ್ರಗಾರಿಕೆಯನ್ನ ಸಿದ್ದು ಅಂಡ್ ಟೀಮ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ತೆರಳಿರುವ ನಡೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆಗೆ ಒಂದು ಉತ್ತೇಜನ ಕೊಡ್ತಾ ಇದೆ. ಹೈಕಮಾಂಡಿನ ಯಾವ ನಾಯಕರನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡದೇ ಇರೋದು ಕೂಡ ಗಮನಾರ್ಹ ಆಗ್ತಾ ಇದೆ. ಯಾವ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ನಂತರ ಚರ್ಚೆ ಮಾಡಿಲ್ಲ. ಮಿಕ್ಕಿದು ಸಿಎಂ ಪ್ರಾಗ್ರೆಟಿವ್ ಇದೆ, ಅವ್ರು ಮಾಡ್ಕೊಳ್ಳಿ. ನಾನು ಯಾವ ಲೀಡರ್ಗಳನ್ನು ಸದ್ಯಕ್ಕೆ ಭೇಟಿ ಮಾಡೋಂತ ಕಾರ್ಯಕ್ರಮ ಇಲ್ಲ. ಪಕ್ಷದ ಸಂಘಟನೆ ವಿಚಾರದಲ್ಲಿ ಖಂಡಿತ ಮಾಡಲೇಬೇಕಾಗ್ತದೆ. ಈಗ ವೋಟ್ ಚೋರಿ ವಿಚಾರ ರಾತ್ರಿ ಮೀಟಿಂಗ್ ಆಯ್ತು, ಈಗ ತಿರ್ಗಾ 11 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ. ದಟ್ ಈಸ್ ಇಂಪಾರ್ಟೆಂಟ್. ಮಿಕ್ಕಿದ್ದು ನೀವೆಲ್ಲ ಎಕ್ಸ್ಪಾನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ ಸಿಎಂ ಹೇಳಿದಾರಾ? ಏನಿಲ್ಲ. ನಾವು ಪಾರ್ಟಿ ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ ಸಿಎಂ ಇರಬೇಕು ಅಂದ್ರೆ 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಹೇಳಿದ್ರು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28ಕ್ಕೆ ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅವೆಲ್ಲ ಸುಮ್ಮನೆ ಯಾರ ಬರ್ದವ್ರೆ ನೋಡಿ. ಇವರೆಲ್ಲ ಹೋಗೋರು, ಇವರೆಲ್ಲ ಈಗ ಬಿಹಾರ್ಗೆ ಹೋಗ್ಬೇಕು. ಯಾದವ್ ಲೀಡರ್ನ ಬಿಹಾರ್ ಕಳಿಸಿತ್ತು, ಈಗ ಅವ್ರು ಬಂದಿದ್ದಾರೆ. ಇವರೆಲ್ಲ ಅವ್ರಿಗೇನ ಬೇರೆ ಬೇರೆ ಕೆಲಸ ಕೊಟ್ಟವ್ರು. ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡ್ಬೇಕು. ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ ಕ್ರಾಂತಿ. ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ನಾಯಕರು ಯಾರು ಬಹಿರಂಗವಾಗಿ ಪವರ್ ಶೇರಿಂಗ್ ವಿಚಾರವನ್ನ ಚರ್ಚೆ ಮಾಡದೇ ಇದ್ರೂ ಕೂಡ ಅವರು ಉರುಳಿಸ್ತಾ ಇರುವಂತಹ ದಾಳಗಳು, ಪ್ರಯೋಗಿಸ್ತಾ ಇರುವ ಅಸ್ತ್ರಗಳು ಇದೆಲ್ಲವನ್ನ ಸಾಬೀತು ಮಾಡ್ತಾ ಇರೋದು ನಾವು ರಿಕಾಲ್ ಮಾಡ್ಕೊಳ್ಬಹುದು. ಹಿಂದೆ ಡಿಕೆ ಶಿವಕುಮಾರ್ ಅವರು ಒಮ್ಮೆ ಡೆಲ್ಲಿಗೆ ಬಂದು ಯಾವ ನಾಯಕರ ಭೇಟಿನೂ ಸಾಧ್ಯ ಆಗದೆ ವಾಪಸ್ ಬಂದಿದ್ರು. ಬಟ್ ಇದೀಗ ಮತ್ತೊಮ್ಮೆ ಪುನಃ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಯಾವ ರೀತಿಯಾದಂತಹ ವಿಶ್ಲೇಷಣೆಗಳು ಲಭ್ಯ ಆಗ್ತಾ ಇದೆ? ಇದಕ್ಕೆ ಪವರ್ ಶೇರಿಂಗ್ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ಆಗ್ಬೇಕನ್ನೋದು ಫಿಕ್ಸ್ ಆಗಿದೆಯಾ? ಪ್ರಜ್ವಲ, ಪ್ರಮುಖ ಹಂಚಿಕೆ ವಿಚಾರ, ಮುಖ್ಯವಾಗಿ ನವೆಂಬರ್ ಕ್ರಾಂತಿಯ ವಿಚಾರದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನವೆಂಬರ್ ತಿಂಗಳು ಚಾಲ್ತಿಯಲ್ಲಿದೆ. ಯಾವಾಗ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ, ಈಗ ದೆಹಲಿಯಲ್ಲಿ ಕೊಟ್ಟಿರುವಂತಹ ಒಂದು ಹೇಳಿಕೆ ಎಲ್ಲದಕ್ಕೂ ಕೂಡ ನಾನಾ ಅರ್ಥಗಳನ್ನ ಕಲ್ಪಿಸುವಂತಹದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಸ್ಪಷ್ಟವಾಗುತ್ತೆ, ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ಅಥವಾ ಡಿಕೆ ಶಿವಕುಮಾರ್ ಈ ಇಬ್ಬರು ಪ್ರಬಲ ನಾಯಕರು ಎಲ್ಲೂ ಕೂಡ
ನವೆಂಬರ್ ಕ್ರಾಂತಿಯ ಬಗ್ಗೆ ಎಲ್ಲೂ ಮಾತನಾಡಿರ್ಲಿಲ್ಲ. ಜೊತೆಗೆ ಈಗ ಉಳಿದಂತ ಬಹುತೇಕ ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಶಾಸಕರು, ಸಚಿವರುಗಳು ಕೊಟ್ಟಂತಹ ಕ್ರಾಂತಿಯ ಬಗ್ಗೆ ಈಗ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸಕ್ಕೆ DCM ಮುಂದಾದ್ರ. ಯಾಕೆಂತ ಹೇಳಿದ್ರೆ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ನಡೆಯಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್ ಮುಂದೆ ಯಾವುದೇ ಮುಂದಿನ ವರ್ಷ ಯಾವುದೇ ವರ್ಷದಲ್ಲೂ ಕೂಡ ನಡೆಯಲ್ಲ. 2028ಕ್ಕೆ ಕ್ರಾಂತಿ ನಡೆಯಲಿದೆ ಅನ್ನುವಂಥದ್ದನ್ನು ಕೂಡ ಇದೀಗ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅಂದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ, ಅದು ಕ್ರಾಂತಿ ಆಗಲಿದೆ. ಅಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಕ್ರಾಂತಿಯ ಬಗ್ಗೆ ನಾನು ಮಾತನಾಡಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನ ಮಾಡ್ತಿದ್ದೇನೆ. ಪಕ್ಷವನ್ನ ಬಿಟ್ಟು ಹೋಗುವಂತಹ ಪ್ರಮೇಯ ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಯಾವುದೇ ನಿಟ್ಟಿನಿಂದಲೂ ಕೂಡ ಈ ರೀತಿಯಾದಂತಹ ಚರ್ಚೆಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರವನ್ನ ಮಾಡುತ್ತೆ. ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ. ಯಾರು 5 ವರ್ಷ, 10 ವರ್ಷ, 3 ವರ್ಷ, 4 ವರ್ಷ CM ಆಗಿರ್ಬೇಕು ಅಥವಾ ಸಚಿವರಾಗಿರ್ಬೇಕು, ಮಂತ್ರಿ ಆಗಿರ್ಬೇಕು, ಇದ್ಯಾವುದಕ್ಕೂ ಕೂಡ ನಾವು ನಿರ್ಧಾರ ಮಾಡುವಂತದಲ್ಲ. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಂತಿಮವಾಗಿರುತ್ತೆ ಅನ್ನುವಂತ ಒಂದು ಅಂತಿಮ ನಿಲುವನ್ನ ದೆಹಲಿಯಲ್ಲಿ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಜೊತೆಗೆ ದೆಹಲಿ ಪ್ರವಾಸದಲ್ಲಿ ಇದೀಗ ಹಲವು ರೀತಿಯಾದಂತಹ ಬೆಳವಣಿಗೆಗಳಿಗೆ DK ಶಿವಕುಮಾರ್ ಮುಂದಾಗ್ತಿರುವಂತೆ ಕಾಣ್ತಾ ಇದೆ. ಒಂದು ಕಡೆ ಪಕ್ಷ ಸಂಘಟನೆಗಳಿರ್ಬೋದು, ಜೊತೆಗೆ ದೇಶಾದ್ಯಂತ ಇದೀಗ ಮತ ಕಳವಿನ ಬಗ್ಗೆ ದೊಡ್ಡ ಮಟ್ಟದ ಅಭಿಯಾನವನ್ನ ಇಡೀ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾದಂತಹ 2 ಕ್ಷೇತ್ರಗಳಲ್ಲಿ ನಡೆದಿದೆ. ಉಳಿದಂತೆ ಯಾವ ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ತೊಂದರೆಗಳಾಗಿತ್ತು, ಅನಾಹುತಗಳಾಗಿತ್ತು, ಸಮಸ್ಯೆಗಳಾಗಿತ್ತು, ಅದೆಲ್ಲವನ್ನು ಕೂಡ ಲಿಸ್ಟ್ ಮಾಡುವಂತೆ ಈಗಾಗಲೇ ಸಂಬಂಧಪಟ್ಟಂತಹ ಬೂತ್ ಮಟ್ಟದ ಅಧ್ಯಕ್ಷಗಳಿರ್ಬೋದು, ಜೊತೆಗೆ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂತೆ ದೆಹಲಿಯಲ್ಲಿ DK ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಚರ್ಚೆಗೆ ಮತ್ತಷ್ಟು ಪುಷ್ಟಿಯನ್ನು ನೀಡುವಂತ ಸಾಧ್ಯತೆಗಳನ್ನ ಅಲೆಗಳೆಯುವಂತಿಲ್ಲ. ಪ್ರಜ್ವಲ. ರೈಟ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.